ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಜನ್ಮ ಜನ್ಮಕ್ಕೂ ನಿಮ್ಗೆ ಋಣಿ ಆಗಿರ್ತೀನಿ ಮೇಡಮ್. ಇದೆಲ್ಲ ನಾನು ಸ್ವಾರ್ಥಕ್ಕೆ ಮಾಡಿದ್ದು ಗಂಗಾ, ನಿನ್ ಮೇಲಿರೋ ಪ್ರೀತಿಗಲ್ಲ. ಸ್ವಾರ್ಥ ಕೆಟ್ಟದೇ ಇರ್ಬೋದು ಮೇಡಮ್, ಆ ಸ್ವಾರ್ಥದ ಹಿಂದೆ ಒಂದು ಒಳ್ಳೇದಿರ್ಬೋದು ಅನ್ನೋ ರೂಲ್ ಏನಿಲ್ವಲ್ಲ. ನೀನ್ ಒಳ್ಳೆ ಯೋಚನೆ ಮಾಡೋದಕ್ಕೆ ನಿನ್ಗೆ ಹಾಗ ಅನಿಸ್ತಿದೆ. ಇಲ್ಲ ಮೇಡಮ್, ನಿಮ್ ಒಳ್ಳೆತನನೇ ನನ್ನ ನಡೆಸ್ತಿದೆ. ಅಮ್ಮ, ಗುರು, ದೈವ ಎಲ್ಲ ನೀವೇ ನನ್ಗೆ. ನನ್ನಮ್ಮ ದೇವ್ಗೆ ಆದ್ರೆ ನೀವು ಯಶೋದಮ್ಮ ಮೇಡಮ್. ನೀನು ನನ್ನ ಅಮ್ಮ ಅಂತ ಹೇಳ್ತಿದ್ಯಾ, ನಾನು ನೀನ್ ನನ್ನ ಮಗಳು ಅಲ್ವೋ ಅಂತ ತಿಳ್ಕೊಳ್ಬೇಕಾಗಿದೆ. ಕೆಲವೇ ಹೆಜ್ಜೆ ದೂರ, ಕೆಲವು ಕ್ಷಣದ ಸಮಯ, ಒಂದು ಚಿಕ್ಕ ಪರೀಕ್ಷೆ, ನಮ್ಮ ಸಂಬಂಧ ಏನು ಅಂತ ಗೊತ್ತಾಗತ್ತೆ ಗಂಗಾ. ನಾವು ತಾಯಿ ಮಗಳು ಅಥವಾ ಅಪರಿಚಿತರು ಅಂತ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗತ್ತೆ. ಬಂದ್ರಲ್ಲ, ಹೇಳ್ತೀನಿ ಬಾ ಗಂಗಾ. ಮೇಡಮ್, ಆಗ್ಲೇ ಕಾರಲ್ಲಿ ಕೂಡ ಅಳ್ತಾ ಇದ್ರಿ. ನಿಮ್ಮ ಆರೋಗ್ಯ ಚೆನ್ನಾಗಿದೆ ಅಲ್ವಾ? ನಿಮ್ಗೇನು ಆಗಿಲ್ಲ ಅಲ್ವಾ? ಗಾಬರಿ ಆಗ್ಬೇಡ ಗಂಗಾ, ನಂಗೇನೂ ಆಗಿಲ್ಲ. ಮತ್ತೆ ಇಲ್ಲಿ ಯಾಕೆ ಮೇಡಮ್? ನಿಜ ಹೇಳಿ. ನಿಜ ತಿಳ್ಕೊಳ್ಳೋಕೆ ಬಂದಿರೋದು. ಏನು ಮೇಡಮ್? ಅದೇನೂ ಇಲ್ಲ ಗಂಗಾ, ನಾಡಿದ್ದೇ ಮುಹೂರ್ತ ಅಲ್ವಾ? ನಿಮ್ಮ ಶೋಭನಕ್ಕೆ ಮುಂಚೆ ನಿನ್ನ ಆರೋಗ್ಯ ಹೇಗಿದೆ ಅಂತ ತಿಳ್ಕೋಬೇಕು ಅನ್ನಿಸ್ತು. ನಾನು ಚೆನ್ನಾಗೇ ಇದ್ದೀನಲ್ಲ ಮೇಡಮ್. ಆರೋಗ್ಯ ಅಂದರೆ ನಿನ್ನ ಬ್ಲಡ್ ಗ್ರೂಪ್ ಅದ್ರ ಡೀಟೇಲ್ಸ್ ಎಲ್ಲ ಬೇಕಾಗಿತ್ತು, ಅದಕ್ಕೆ ಕರ್ಕೊಂಡು ಬಂದೆ. ಯಾಕೆ ಮೇಡಮ್? ಜೈ ಬ್ಲಡ್ ಗ್ರೂಪ್ ನಿನ್ನ ಬ್ಲಡ್ ಗ್ರೂಪ್ ಸೇಮ್ ಆದರೆ ಮಕ್ಕಳು ಸರಿಯಾಗಿ ಹುಟ್ಟಲ್ಲ, ಏನಾದರೂ ವೈಕಲ್ಯ ಇರುತ್ತೆ. ಆ ಕುಟುಂಬಕ್ಕೆ ಜೈ ಒಬ್ಬನೇ ವಾರಸ್ದಾರ. ಇಲ್ಲಿ ನಿತ್ಯ ಆದರೂ ಗಂಗಾ ಆದರೂ ನೀನು ನನಗಿರೋ ಒಬ್ಳೆ ಮಗಳು. ನಿಂಗೆ ಹುಟ್ಟೋ ಮಕ್ಕಳು ಅಲ್ಲಿ ಅವ್ರ ಮನೆಗೆ, ಇಲ್ಲಿ ನಮ್ಮ ಮನೆಗೆ ವಾರಸ್ದಾರರಾಗ್ತಾರೆ. ಆ ಮಕ್ಕಳು ಅಂದವಾಗಿ ಆರೋಗ್ಯವಾಗಿರಬೇಕು ಅನ್ನೋದು ನನ್ನ ಆಸೆ. ಹುಡುಗಿ ಹುಟ್ಟಿದ್ರೆ ನಿನ್ನ ಹಾಗೆ, ಹುಡುಗ ಹುಟ್ಟಿದ್ರೆ ಜೈ ಹಾಗಿರ್ಬೇಕು. ಆ ಮಕ್ಕಳ ಜೊತೆಗೆ ಅಲ್ವಾ ನಾನು ಉಳಿದಿರೋ ಜೀವನನ ನಾನು ಆನಂದವಾಗಿ ಕಳಿಬೇಕು. ಅದಕ್ಕೆ ಈ ಜಾಗ್ರತೆ. ನಿನ್ನ ಸ್ಥಾನದಲ್ಲಿ ನಿತ್ಯ ಇದ್ದಿದ್ರೆ ಇಷ್ಟು ಕೇರ್ ತಗೋತಾ ಇರ್ಲಿಲ್ವಾ ಹೇಳು? ಗಂಗಾ, ಏನ್ ಗಂಗಾ ಇದು? ಯಾಕೆ ಹೀಗೆ ಮಾಡ್ತಿದ್ಯಾ? ಹೆತ್ತ ತಾಯಿ ಹಾಗೆ ನೋಡ್ಕೋತಿದ್ದೀರಾ ಮೇಡಮ್. ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಿ? ನಾನು ನಿನ್ನ ಹೆತ್ತ ತಾಯಿ ಹೌದು ಅಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಇದೆಲ್ಲ. ಬ್ಲಡ್ ಟೆಸ್ಟ್ ಜೊತೆಗೆ ಇನ್ನೊಂದು 2-3 ಟೆಸ್ಟ್ ಇರುತ್ತೆ. ನಿಂಗೆ ಓಕೆ ಅಲ್ವಾ? ನಿಮ್ಮ ಇಷ್ಟ ಮೇಡಮ್. ಗುಡ್. ಬಾ.
ಹಲೋ ಡಾಕ್ಟರ್. ಹಲೋ. ನಾನು ಹೇಳಿದ್ನಲ್ಲ ಇವಳೆ. ಹಲೋ. ಪ್ಲೀಸ್ ಕಮ್. ನೀವು ಬನ್ನಿ. ಗಂಗಾ, ರಿಪೋರ್ಟ್ಸ್ ತಗೊಂಡು ನಾನು ಆಮೇಲೆ ಬರ್ತೀನಿ. ನಮ್ಮ ಆಫೀಸ್ ವೆಹಿಕಲ್ ಬಂದಿದೆ, ನೀನು ಮನೆಗೆ ಹೋಗಿರು. ಸರಿ ಮೇಡಮ್. ಡಾಕ್ಟರ್, 5 minutes ವೇಟ್ ಮಾಡಿ, ರಿಪೋರ್ಟ್ಸ್ ತಗೊಂಬಮ್ಮ. ಓಕೆ ಡಾಕ್ಟರ್. ಡಾಕ್ಟರ್, ಆ ಮೇಡಮ್ನ ಒಳಗೆ ಕರಿ. ಓಕೆ ಮೇಡಮ್, ಡಾಕ್ಟರ್ ಕರೀತಾ ಇದ್ದಾರೆ. ಥ್ಯಾಂಕ್ ಯು. ಡಾಕ್ಟರ್, ಕೂತ್ಕೊಳ್ಳಿ. ದಟ್ಸ್ ಓಕೆ. ವಾಟ್ ಅಬೌಟ್ ದ ರಿಸಲ್ಟ್? ಕಂಗ್ರ್ಯಾಚುಲೇಷನ್ಸ್. ವಾಟ್? ಅವರ DNA ಎವಿಡೆನ್ಸ್ ಇನ್ಕ್ಲೂಡಿಂಗ್ ಬ್ಲಡ್ ಸ್ಯಾಂಪಲ್ಸ್ ಪರ್ಫೆಕ್ಟ್ ಆಗಿ 100% ಮ್ಯಾಚ್ ಆಗಿದೆ. ನೋ ಡೌಟ್ ಅವರು ನಿಮ್ಮ ಮಗಳೇನೆ. ನೀನು
ಸತ್ಯನ ಅರ್ಥ ಮಾಡ್ಕೊಳ್ದೆ ಗಂಗನ್ನ ಸಾವಿನ ದೌಡೆಗೆ ತಳ್ತಿದ್ಯಾ. ಆ ಮನೆ ಶಾಪಕ್ಕೆ ಗಂಗನ್ನ ಬಲಿ ಕೊಡ್ತಿದ್ಯಾ. ನಿಮ್ಮನ್ನ ನಾನು ದೇವ್ರು ಕೊಟ್ಟಿರೋ ಅಮ್ಮ ಅಂದ್ಕೊಂಡಿದ್ದೀನಿ. ನೀವು ಬೈದ್ರು ಹೊಡೆದ್ರು ನೀನು ನನ್ನ ಅಮ್ಮ ಅಂದ್ಕೊಂಡೆ ಸಹಿಸ್ಕೊಂಡಿದ್ದು. ಅಮ್ಮ ಅಬ್ಬಾ ಈ ರೂಮಲ್ಲಂತೂ ಇಲ್ಲ. ನಿತ್ಯ ಈ ರೂಮಲ್ಲಿರೋದಕ್ಕಂತೂ ಸಾಧ್ಯನೇ ಇಲ್ಲ. ಒಳಗಿಂದ ಲಾಕ್ ಆಗಿದೆ ಅಂತಂದ್ರೆ ನಿತ್ಯ ಖಂಡಿತವಾಗ್ಲೂ ಈ ರೂಮಲ್ಲೇ ಇರ್ತಾಳೆ. ಎಸ್, ನಿತ್ಯ ನಿತ್ಯ ಏ ಬಂಗಾರಿ, ಎದ್ದೋಳೆ. ಹೀಗಲ್ಲ, ಹೋಗ್ಲಿ ಬಾಗಿಲು ತಡ್ತೀನಿ. ಪಾಪ, ಒಂದ್ಸಲ ಮಾತಾಡ್ಕೊಂಡು ಬರ್ತೀನಿ. ಎಸ್. ಯಾಕಮ್ಮ ಇದ್ಬಿಟ್ಟೆ? ಅದು ಅಜ್ಜಿ, ಯಾರೋ ಬಾಗ್ಲು ತಟ್ಟಿದ್ರು, ಹೋಗಿ ನೋಡ್ಕೊಂಡು ಬರ್ತೀನಿ. ನೀನ್ ಮಲ್ಕೊಮ್ಮ, ನಾನು ಹೋಗಿ ನೋಡ್ತೀನಿ. ಎಷ್ಟು ಕರೆದ್ರೂ ಬರಲ್ವಲ್ಲ ನೀನು. ನಂಗೆ ನಿದ್ರೆನೆ ಬರ್ತಿಲ್ಲ ಗೊತ್ತಾ. ಗಟ್ಟಿಯಾಗಿ ಮುತ್ಕೊಡ್ಬೇಕು ಅನ್ಸುತ್ತೆ. ಬಿಡೋ ಕತ್ತೆ ಬಡವ.
ನೀವ ಅಜ್ಜಿ? ಅರ್ಧ ರಾತ್ರಿಲಿ ಏನೋ ನಿನ್ ಗೋಳು? ಅದು ಅಜ್ಜಿ, ವಾಟರ್ ಬೇಕಿತ್ತು. ವಾಟರ್ ಫ್ರಿಡ್ಜ್ ನಲ್ಲಿ ಇರುತ್ತೆ, ರೂಮಲ್ಲಿ ಇರುತ್ತಾ? ನಿಮ್ಮ ಹತ್ರ ಸುಳ್ಳ್ಯಾಕೆ ಹೇಳಿ, ನಿತ್ಯ ಬೇಕು. ಇನ್ನು 2 ದಿನ ಕಾಯ್ಬೇಕು. ಅಟ್ಲೀಸ್ಟ್ ನೋಡ್ಲೂಬಾರ್ದಾ? ಬೆಳಗ್ಗೆಯಿಂದ ನೋಡ್ತಾನೆ ಇದೆಯಲ್ಲ. ಜಸ್ಟ್ 5 ನಿಮಿಷ ಮಾತಾಡ್ತೀನಿ. ಅರ್ಧ ರಾತ್ರಿಲಿ ಏನ್ ಮಾತು? ಏನಜ್ಜಿ, ಮುಂಚೆ ನೀವು ತಾತ ಮಾತಾಡ್ಲಿಲ್ವಾ? ನಿನ್ಗೆಲ್ಲ ನಿನ್ ತಾತನ ಹೋಲ್ಕೆನೆ ಬಂದಿದೆ ಕಣ. ಅಂದ್ರೆ ತಾತನು ನನ್ನ ಹಾಗೆ ಅಂತ ಹೇಳಿ. ಆದ್ರೆ ಹೀಗ್ ಹಠ ಮಾಡ್ತಾ ಇರ್ಲಿಲ್ಲ ಬಿಡು. ತಾತ 2G, ನಾವು 5G. ಸರಿ, 5 ನಿಮಿಷ ಹಾಲಲ್ಲಿ ಕೂತ್ಕೊಂಡ್ ಮಾತಾಡ್ಬೇಕು. ನಮ್ಮ ರೂಮಿಗೆ ಹೋಗ್ತೀವಜ್ಜಿ? ಆಗಲ್ಲ, ಇಲ್ಲೇ ಮಾತಾಡು. ನಾನು ನೋಡ್ತಾ ಇರ್ತೀನಿ. ನಿನ್ಗಿಷ್ಟ ಇದ್ರೆ ಮಾತಾಡು, ಕಷ್ಟ ಆದ್ರೆ ಹೊರಟೋಗು. ಅಜ್ಜಿ ಕಳ್ಸು. ಏನ್ ಯಜಮಾನ್ರೆ, ನಿದ್ರೆ ಬರ್ತಿಲ್ವಾ? ನಿಂಗೆ ಹೇಗೆ ನಿದ್ದೆ ಬರ್ತಾ ಇದೆ? ನಂಗ್ ನಿದ್ರೆ ಬಂದಿದ್ರೆ ಅಜ್ಜಿ ಬಾಗ್ಲು ತೆಗಿತಾರಾ? ಅಯ್ಯೋ ಕಳ್ಳಿ, ಅಂದ್ರೆ ನೀನು ಎಚ್ಚರವಾಗೇ ಇದ್ದ? ಅಜ್ಜಿಗೇನಾದ್ರೂ ಒಳ್ಳೆ ಕತೆ ಹೇಳಿ ಅವ್ರ ನಿದ್ರೆಗೆ ಹೋದ್ಮೇಲೆ ನಮ್ ರೂಮಿಗೆ ಬರ್ಬೇಕು ತಾನೆ? ಅಜ್ಜನ್ಗೆ ಕೆಮ್ಮೋದು, ಅಜ್ಜಿಗೆ ಕತೆನ ಹೇಳ್ಕೊಡ್ತೀಯನೋ? ಅಜ್ಜಿ ನೀವು ಕೇಳಿಸ್ಕೊಂಡ್ರಾ? ನೀವು ಮಲ್ಗಿ, ನಿತ್ಯ ನಿಧಾನಕ್ಕೆ ಬರ್ತಾಳೆ. 2 ನಿಮಿಷ ಆಯ್ತು, ಇನ್ 3 ನಿಮಿಷ ಇದೆ. ಅಜ್ಜಿ ಹಾಗೆ ನಗೋದ್ ನಿಲ್ಸಿ, ಏನಾದ್ರೂ ಕೊಡ್ಬೋದಲ್ವಾ? ಬೆಳಗ್ಗೆ ಕೊಟ್ನಲ್ಲ. ಅಮ್ಮ, ನಾನು ಅದನ್ನ ಕೇಳಲಿಲ್ಲ. ಮುತ್ತು ಕೊಡೆ. 3 ದಿನದವರೆಗೂ ಸುಮ್ನೆ ಇರ್ಬೇಕು, ಮುತ್ತೆಲ್ಲ ಏನಿಲ್ಲ. ಯಾಕೆ? ಕೊಟ್ರೆ ಏನಾಗ್ಬಿಡುತ್ತೆ ಇವಾಗ? ದೊಡ್ಡವ್ರದ್ದು ಪರ್ಮಿಷನ್ ಬೇಕು. 2. ಕೇಳಿಸ್ಕೊಂಡ್ಯಾ? ಅಜ್ಜಿ ನನಗೆ 2 ಮುತ್ತು ಕೊಡು ಅಂತ ಹೇಳಿದ್ರು. ದಡ್ಡ, ನಾನು ಹೇಳಿದ್ದು ಮುತ್ತಿನ ಬಗ್ಗೆ ಅಲ್ಲ, ನಿಮಿಷದ ಬಗ್ಗೆ. ಗೊತ್ತು ಅಜ್ಜಿ, ನಾನೇನು ನಿತ್ಯನ ಕನ್ವಿನ್ಸ್ ಮಾಡೋಣ ಅನ್ಕೊಂಡ್ರೆ ಅವಾಗಿಂದ ಅಡ್ಡ ಬರ್ತಾ ಇದ್ದೀರಾ. ಸೌಂಡ್ ಮಾಡ್ಬೇಡ, ಸೈಲೆಂಟ್ ಆಗಿ ಕೊಡ್ತೀನಿ, ಸರಿನಾ? ಅಯ್ಯೋ, ನನಗ್ ಗೊತ್ತು ಕಣೋ ನಿನ್ ನಾಟಕ ಎಲ್ಲ. ನನ್ ಹತ್ರ ನಿಮ್ ತಾತನ್ ಬೇಳೆನೆ ಬೇಯ್ಲಿಲ್ಲ. ನೀನ್ ಬಾಮ್ಮ. ಅಜ್ಜಿ 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 ಪ್ಲೀಸ್ ಅಜ್ಜಿ, 1 ನಿಮಿಷ ಅಜ್ಜಿ, ಪ್ಲೀಸ್ ಅಜ್ಜಿ. ಜಪ ಮಾಡ್ತಾ ಕೂತ್ಕೋ. ಅಜ್ಜಿ 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 ಅಜ್ಜಿ